ಮೇಡಮ್, ಈಗ ಅಂತಿಮವಾಗಿ ತೇಜಸ್ವಿ ಸೂರ್ಯ ಅವರೇ ಕಣಕ್ಕಿಳಿತಾರೆ. ಹಾಗೆ ತೇಜಸ್ವಿನಿ ಅನಂತಕುಮಾರ್ ಅವರ ನಿರ್ಧಾರ ಏನಾಗಿರುತ್ತೆ? ಪಕ್ಷೇತರವಾಗಿ ಹೋಗ್ತಾರೋ ಅಥವಾ ಪಕ್ಷಕ್ಕೆ ಬೆಂಬಲ ಕೊಡ್ತಾರೋ? ನಾನು ನಿನ್ನೆಯಿಂದ ಎಲ್ಲ ಕಾರ್ಯಕರ್ತರಿಗೆ ನಾನು ನಿನ್ನೆನೂ ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೆ, ನಿರ್ಣಯ ಏನೇ ಇದ್ರೂ ಅದು ನಾವು ಮೊದಲಿಂದ ಅದೇ ಥರ ಯೋಚನೆ ಮಾಡ್ಕೊಂಡು ಬಂದಿರೋದು. ನಿರ್ಣಯ ಏನೇ ಇದ್ರೂ ದೇಶ ಮೊದಲು, ಪಕ್ಷ ಆಮೇಲೆ, ಮತ್ತು ನಮ್ಮ ಸ್ವಂತ ಶಕ್ತಿಗಳು, ಹಿತಾಸಕ್ತಿಗಳು ಅದು ಕೊನೆಗೆ. ಈ ಒಂದು ದೃಷ್ಟಿಕೋನದಿಂದ ನಾವು ಏನೇ ಸಂಗತಿ ಇರಲಿ, ಯಾವುದೇ ವಿಷಯ ಇರಲು ನಾವು ಅದೇ ದೃಷ್ಟಿಕೋನದಿಂದ ನೋಡಬೇಕು. ಆ ದೃಷ್ಟಿಕೋನದಿಂದನೇ ಕಳೆದ 22 ವರ್ಷದಿಂದ ಅದಮ್ಯ ಚೇತನ ಸಂಸ್ಥೆಯ ಮುಖಾಂತರ ಇರ್ಬೋದು, ನಾನು ಮದುವೆಯಾಗಿ 30 ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತಳಾಗಿರ್ಬೋದು, ಇದೇ ಒಂದು ಲಕ್ಷ್ಯವನ್ನು ಇಟ್ಕೊಂಡು, ಅಂದರೆ ದೇಶ ಮೊದಲು ಅನ್ನೋದನ್ನೇ ಲಕ್ಷ್ಯವಾಗಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದನ್ನು ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ. ಇವತ್ತು ನಮಗೆ ನಮ್ಮ ಪ್ರಬುದ್ಧತೆಯನ್ನು ತೋರಿಸುವಂಥ ಸಂದರ್ಭ. ಒಂದೊಂದ್ಸಲ ನಮಗೆ ಅಸಮಾಧಾನ ಆಗಿರ್ಬೋದು, ನಾವು ಅಂದ್ಕೊಂಡಿರೋದು ಆಗಲಿಲ್ಲ ಅಂದಾಗ ಸಹಜವಾಗಿ ಇದು ಯಾಕೆ, ಕಾರಣ ಏನು ಅನ್ನುವಂಥ ಕೇಳುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಬರುವಂಥದ್ದು ಸಹಜ. ಆದರೆ ಅವೆಲ್ಲಕ್ಕಿಂತ ದೊಡ್ಡದಿರೋದು ಪಕ್ಷದ ಮುಖಂಡರ ತೀರ್ಮಾನ. ಹೀಗಾಗಿ ಆ ತೀರ್ಮಾನಕ್ಕೆ ಬದ್ಧರಾಗಿದ್ದು ನಾವು ಅದರ ಪ್ರತಿಯಾಗಿ, ಅಂದರೆ ದೇಶ ಮೊದಲು, ಮತ್ತೊಮ್ಮೆ ಮೋದಿಯವರು ಬರಬೇಕು, ಆ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡೋಣ. ಯಾವುದೇ ಕಾರಣಕ್ಕೂ ನಾವು ಬೇರೆ ಬೇರೆ ಯೋಚನೆ ಮಾಡುವಂಥದ್ದು ಖಂಡಿತ ಬೇಡ. ಯಾವುದೇ ಕಾರಣಕ್ಕೂ ಯಾರ ವಿರೋಧವಾಗಿಯೂ ಘೋಷಣೆ ಕೂಗೋದು ಬೇಡ. ನಾವು ಅಳುವಂಥದ್ದಿರ್ಬೋದು ಅಥವಾ ಈ ಥರದ ಬೇರೆ ಬೇರೆ ನಮ್ಮ ಭಾವನೆಗಳನ್ನು ಸಾರ್ವಜನಿಕವಾಗಿ ತೋರಿಸುವ ಪದ್ಧತಿ ಅದು ನಮ್ಮ ಪಕ್ಷದ್ದಲ್ಲ. ನಾವು ಮೊದಲಿಂದ ಹೇಳ್ಕೊಂಡು ಬಂದಿರುವಂಥದ್ದು, ಪಕ್ಷ ಪ್ರಾರಂಭ ಮಾಡಿರುವಂತಹ ಶ್ರೀ ದೀನ್ ದಯಾಳ್ ಉಪಾಧ್ಯಾಯರಿರ್ಬೋದು, ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿರ್ಬೋದು, ನಂತರ ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿಯವರು, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಇವರೆಲ್ಲರೂ ಮತ್ತು ಬೆಂಗಳೂರಿನ ಪ್ರಮುಖರು ಸಹ ಇವತ್ತು ಬೆಂಗಳೂರಿನಲ್ಲೂ ಬೇರೆ ಬೇರೆ ಪ್ರಮುಖರು ಏನು ಕೆಲಸ ಮಾಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದ ಯಡಿಯೂರಪ್ಪನವರು, ಶ್ರೀ ಆರ್ ಅಶೋಕ್ ಅವರು, ಸೋಮಣ್ಣ ಅವರು ಇರ್ಬೋದು, ಇವರೆಲ್ಲರೂ ಇದೇ ಒಂದು ಸಿದ್ಧಾಂತದಲ್ಲಿ ಇರುವಂಥವ್ರು. ಹೀಗಾಗಿ ನಾನೆಲ್ಲ ಕಾರ್ಯಕರ್ತರು ಅದನ್ನೇ ಹೇಳಿದೆ, ನಾವು ಖಂಡಿತವಾಗಿಯೂ ಅದೇ ರೀತಿ ಇದ್ದಾರೆ. ಕಾರ್ಯಕರ್ತರು ಅದೇ ರೀತಿ ತಮ್ಮ ಪ್ರಬುದ್ಧತೆಯನ್ನು ತೋರಿಸ್ತಾ ಇದ್ದಾರೆ. ಚುನಾವಣಾ ಕಚೇರಿಯ ತೆರವು ಆಮೇಲೆ ಕೊನೆಗಳಿಗೆ ಕೊಟ್ಟಿದ್ದು ಎಷ್ಟು ಸರಿ ಅನ್ಸುತ್ತೆ ತಮಗೆ? ನಾನು ಇಂಗ್ಲಿಷ್ ಹೇಳ್ಬಿಡ್ತೀನಿ, ಯಾಕಂದ್ರೆ ನಿಮಗೆ ಟಿಕೆಟ್ ತಪ್ಪೋದ್ರಲ್ಲಿ ರಾಜ್ಯ ನಾಯಕರ ಕೈವಾಡ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ನಾನು ಈಗಾಗಲೇ ನಾನು ಕಾರ್ಯಕರ್ತರಿಗೂ ಅದನ್ನೇ ಹೇಳ್ತಾ ಇದ್ದೀನಿ. ಈ ಊಹಾಪೋಹಗಳಿಗೆ, ಅಂದರೆ ಇದು ಹಾಗಾಗಿದೆ, ಹೀಗಾಗಿದೆ, ಅವ್ರ ಹೆಸರು, ಇವ್ರ ಹೆಸರು, ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು ಅನ್ನೋದಕ್ಕಿಂತ ಬಹಳ ದೊಡ್ಡ ಲಕ್ಷ್ಯ ನಮ್ಮೆಲ್ಲರ ಮುಂದೆ ಇರುವಂಥದ್ದು. ಬಹಳ ದೊಡ್ಡ ಲಕ್ಷ್ಯ ಅದು. ಇವತ್ತು ನರೇಂದ್ರ ಮೋದಿ ಅವರನ್ನ ಪ್ರಧಾನಿಗಳಾಗಿ ಮಾಡಬೇಕು. ಅದಕ್ಕಿಂತ ದೊಡ್ಡ ಲಕ್ಷ್ಯ ನಾವೆಲ್ಲರೂ ಇವತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ಬಂದಿರೋವಂಥವ್ರು ನಮ್ಮ ದೇಶವನ್ನ ಪರಮ ವೈಭವದ ಹತ್ರ ಒಯ್ಯಬೇಕು ಅಂತ ಹೇಳಿ ನಾವು ನಮ್ಮ ನಿತ್ಯ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿರುವಂತಹ ಒಂದು ಕುಟುಂಬದ, ಪರಿವಾರದ ಒಂದು ಸಂಘಟನೆಯಿಂದ ಬಂದಿರುವಂಥವ್ರು. ಇವತ್ತು ದೇಶವನ್ನ ಜಗತ್ತಿನಲ್ಲಿ ಪರಮ ವೈಭವದ ಹತ್ರ ಒಯ್ಯಬೇಕು ಅಂತಂದ್ರೆ ಅದಕ್ಕಾಗಿ ಎಲ್ಲವನ್ನೂ, ಅಂದರೆ ನಾವು ಆ ನಿಟ್ಟಿನಲ್ಲಿ ರಾಜಕೀಯ ಒಂದು ಕ್ಷೇತ್ರ ಆದರೆ ಸಾಮಾಜಿಕ ಕ್ಷೇತ್ರ ಇರ್ಬೋದು, ಪ್ರತಿ ಕ್ಷೇತ್ರದಲ್ಲೂ ನಾವು ಹಗಲಿರುಳು ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಶವನ್ನು ಪರಮ ವೈಭವದ ಹತ್ರ ಒಯ್ಯಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಆ ಸಣ್ಣ ಸಣ್ಣ ವಿಷಯಗಳ ನಿಮ್ಮ ಸಿದ್ಧಾಂತ ಇದೆಲ್ಲ ಓಕೆ, ಆದ್ರೆ ಟಿಕೆಟ್ ಅನ್ನ ಮೊದಲು ಅಶೋಕ್ ಅವರ ಮನೆಯಲ್ಲಿ ನಿಮ್ನೆಲ್ಲ ಕರೆದು ನಿಮ್ಮನ್ನ ಬಿಂಬಿಸಿ ಈಗ ಕೊಡದೇ ಇರ್ತಕ್ಕಂಥದ್ದು ನೋವೇ ಆಗಿಲ್ವ ನಿಮಗೆ? ಯಾಕೆಂದ್ರೆ ನಿಮ್ ಸಿದ್ಧಾಂತ, ಪಕ್ಷ, ಬದ್ಧ ಎಲ್ಲ ಓಕೆ, ಆದ್ರೆ ಇದು ನಿಮ್ ನೋವು ಅನ್ಸ್ತಾನೆ ಇಲ್ವಾ ಅಂತ? ಅನಂತಕುಮಾರ್ ಅವರು ನೋವು ಅನ್ಸ್ತಾನೆ ಇಲ್ವಾ ಮೇಡಮ್ ನಿಮ್ಗೆ? ನೋಡಿ, ಮಾನ್ಯ ಅನಂತಕುಮಾರ್ ಅವರು ತನ್ನ ಜೀವನ ಇಡೀ ತನ್ನ 16ನೇ ವಯಸ್ಸಿನಿಂದ ಅವರ ಸಾರ್ವಜನಿಕ ಪ್ರಾರಂಭ ಆಗಿದ್ದು ಜೀವನ ಇಡೀ ದೇಶಕ್ಕಾಗಿ, ಅಂದರೆ ಈಗೇನು ನಾನು ಅದನ್ನೇ ಹೇಳ್ತಾ ಇದ್ದೆ, ಪ್ರಜಾಪ್ರಭುತ್ವದ ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಚುನಾವಣೆ ಬರ್ತಾ ಇದೆ ಹತ್ರ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ದೇಶದ ಅತಿ ದೊಡ್ಡ ಮತದಾರರ, ಅತಿ ದೊಡ್ಡ ಸಂಖ್ಯೆಯ ಮತದಾರರು ಹೊಂದಿರುವಂಥ ನಮ್ಮ ದೇಶ ಇದು. ಜಗತ್ತಿನಲ್ಲೇ ಇಟ್ಸ್ ಅ ಬಿಗ್ಗೆಸ್ಟ್ ಡೆಮೋಕ್ರಸಿ ಆಫ್ ದ ವರ್ಲ್ಡ್. ಈ ಒಂದು ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವದ ಕಗ್ಗೋಲೆ ಆದಾಗ ದೇಶದಲ್ಲಿ ಸಾರ್ವಜನಿಕ ಬದುಕನ್ನು ಬಂದಿರುವಂಥವ್ರು ಅನಂತಕುಮಾರ್ ಅವರು. ಅವ್ರನ್ನ ಹತ್ತಿರದಿಂದ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಅದು ದೇಶಕ್ಕೆ, ರಾಜ್ಯಕ್ಕೆ ಅನ್ನೋದು ನಮಗೆ ಗೊತ್ತಿದೆ. ಹೀಗಾಗಿ ನಾವು ಅವ್ರು ಮಾಡಿರೋ ಕೆಲಸ ಅದಕ್ಕೆ ನಾವು ಅಂದರೆ ಅದು ಇಡೀ ದೇಶ ಅವ್ರಿಗೆ ಶ್ರದ್ಧಾಂಜಲಿಯನ್ನು
ಕೊಟ್ಟಿದೆ. ಅವರು ಮಾಡ್ತಿರುವಂಥ ಅವರ ರೀತಿಯಲ್ಲಿ ಅವ್ರು ಯಾವ ರೀತಿ ಕೆಲಸ ಮಾಡಿದ್ರು, ಅವ್ರು ಯಾವ ರೀತಿ ವರ್ತಿಸ್ತಾ ಇದ್ರು ಆ ರೀತಿಯಲ್ಲಿ ವರ್ತಿಸೋದು, ಆ ರೀತಿಯಲ್ಲಿ ಕೆಲಸ ಮಾಡೋದೇ ಅವ್ರಿಗೆ ಸರಿಯಾದ ಶ್ರದ್ಧಾಂಜಲಿ. ಅದು ನಾವು ಬಿಟ್ಟು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಆ ನಿಟ್ಟಿನಲ್ಲಿ ನಮ್ಮ ಗಮನ ಆ ಕಡೆ ಈ ಕಡೆ ಮಾಡದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು ಅದೇ ಶ್ರದ್ಧಾಂಜಲಿ. ಮೇಡಮ್ ಆದರೂ ಕೂಡ ಮುಂಚಿತವಾಗಿ ಕೆಲಸ ಮಾಡ್ಬೋದಾಗಿತ್ತು. ನಿಮ್ಮನ್ನ ಕರ್ಕೊಂಡೋಗಿ ನಿಮ್ಮ ಮನವೊಲಿಸಿ ನಿಮ್ಗೆ ಒಪ್ಪಿಸಿ ಚುನಾವಣಾ ಕಚೇರಿನ ತೆಗೆಸಿ ಚುನಾವಣಾ ಪ್ರಚಾರ ಶುರು ಆದಮೇಲೆ ಕೊನೆ ಗಳಿಗೆನಲ್ಲಿ ಬೇರೆಯವರ ಹೆಸರಿಗೆ ಟಿಕೆಟ್ ಕೊಡುವಂಥದ್ದು ಇದೆಷ್ಟು ಸರಿ? ಸಾಮಾನ್ಯವಾಗಿ ಈ ಥರದ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಅನಂತಕುಮಾರ್ ಅವರು ಉತ್ತರಕ್ಕೆ ಹೇಳ್ತಾ ಇದ್ರು. ನಿಮಗೆಲ್ಲರಿಗೂ ಗೊತ್ತಿದೆ, ನಿಮ್ಮ ಪ್ರಶ್ನೆ ಸರಿ ಇರಬಹುದು, ಆದ್ರೆ ವಿಳಾಸ ತಪ್ಪಿದೆ ಅಂತ ಹೇಳಿ. ಮೇಡಮ್ ಈಗ ಒಂದು ಮೇಡಮ್ ಕೂಡ ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕು ಮೇಡಮ್ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇಂಡಿಪೆಂಡೆಂಟ್ ಆಗಿ ಏನಾದ್ರು ನಿಲ್ತೀರಾ ಹೇಗೆ ಅಂತ ಏನಾದ್ರು ಇದೆಯಾ? ಇನ್ನೂ ಬೆಂಬಲಿಗರ ಚರ್ಚೆ ಮಾಡಿ ನಿರ್ಧಾರ ತಗೊಂತೀರಾ ಹೇಗೆ ಅಂತ? ನಾನು ಈಗಾಗಲೇ ಹೇಳಿದ್ದೀನಿ ನಾವು ಪಕ್ಷದ ಜೊತೆಗಿದ್ದೀವಿ ಅಂತ ಹೇಳಿದ್ಮೇಲೆ ನಾನು ಹೇಳಿದ ಉತ್ತರದಲ್ಲಿ ಎಲ್ಲದಕ್ಕೂ ಇದೆ. ಅನಂತಕುಮಾರ್ ಅವರು ಒಂದು ಆಲಮರ ಇದ್ದಂಗಿದ್ರು, ಸಾವಿರಾರು ಜನಗಳಿಗೆ ಅವಕಾಶ ಕೊಟ್ಟಿದ್ರು, ಕಾರ್ಯಕರ್ತರನ್ನ ಬೆಳೆಸಿದ್ರು. ಅಂತ ಬೆಳೆಸಿದ್ದ ಒಬ್ಬ ಹುಡುಗನಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಅವರ ಕುಟುಂಬಕ್ಕೆ ಟಿಕೆಟ್ ತಗೊಳ್ಳೋದ್ರಲ್ಲಿ ದೊಡ್ಡ ಅರಸಾಹಸ ಪಡಬೇಕಾಯಿತು. ಎಲ್ಲೊಂದ್ ಕಡೆ ನಿಮ್ಮ ಕುಟುಂಬನೇ ಅಸಹಾಯಕತೆಗೆ ಬಂತು ಟಿಕೆಟ್ ಪಡೆಯುವಲ್ಲಿ ಅಂತ. ಹಾಗೆ ಅಂತ ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದು ಕುಟುಂಬ ರಾಜಕಾರಣದಲ್ಲೇ ಪಕ್ಷಕ್ಕೆ ನಂಬಿಕೆ ಇಲ್ಲ. ಇದೇ ಪಕ್ಷದಲ್ಲಿ ಇದೇ ಮಾತನ್ನ ಹಿಂದೆನೂ ಹೇಳಿದ್ದಾರೆ. ಬಹುಶಃ ಅನಂತಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಬಹಳ ಸಲ ಹೇಳಿದ್ದಾರೆ, ಕುಟುಂಬ ರಾಜಕಾರಣದಲ್ಲಿ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿ. ಹೀಗಾಗಿ ಅನಂತಕುಮಾರ್ ಅವರ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾವು ಪ್ರಬುದ್ಧತೆಯಿಂದ ನಮ್ಮ ಹೆಗಲಿಗೆ ತಗೊಳ್ತಾ ಇದ್ದೀವಿ. ಮೇಡಮ್, ನೀವು ಉಳಿಸ್ಕೊಳ್ತಾ ಇದ್ದೀರಾ. ಈಗ ಅದೇ ಕುಟುಂಬ ರಾಜಕಾರಣದವರಿಗೆ ಟಿಕೆಟ್ ಕೊಟ್ಟಿರೋದಲ್ಲ, ಇದನ್ನ ಹೆಂಗೆ ಹೇಳ್ತೀರಿ? ನಾನು ನಿಮಗೆ ಆಗಲೇ ಉತ್ತರ ಕೊಟ್ಟಿದ್ದೆ. ನಿಮ್ಮ ಪ್ರಶ್ನೆ ಸರಿ ಇರಬಹುದು, ಆದರೆ ವಿಳಾಸ ಸರಿ ಇಲ್ಲ. ಸರಿಯಾದ ವಿಳಾಸಕ್ಕೆ ಪ್ರಶ್ನೆ ಕೇಳಿ. ಮೇಡಮ್, ಪರ್ಟಿಕ್ಯುಲರ್ ಆಗಿ ರೀಸನ್ ಏನೋ ಕೊಟ್ಟಿದ್ದಾರಾ? ನಿಮ್ಮ ಕ್ಯಾಂಡಿಡೇಟ್ ರಾಜಕೀಯ ನಾಯಕರು ಏನಾದ್ರು ನಿಮ್ಗೆ ಭರವಸೆ ಕೊಟ್ಟಿದ್ರ ಮೊದಲು? ಯಾಕೆಂದ್ರೆ ಇವರು ಕೇವಲ ರಾಜ್ಯ ನಾಯಕರ ಮಾತನ್ನ ಕೇಳ್ಕೊಂಡು ನೀವು ಇಲ್ಲಿ ಏನಾದ್ರು ಅನೌನ್ಸ್ ಮಾಡಿದ್ರಾ, ಅಥವಾ ನಿಮ್ಗೆ ರಾಷ್ಟ್ರೀಯ ನಾಯಕರು ಭರವಸೆ ಕೊಟ್ಬಿಟ್ಟಿದ್ರ ಮೊದಲೇ ಅಂತ? ಕ್ಷಮಿಸಿ, ನಾನು ಮೊದಲೇ ಹೇಳ್ದಂಗೆ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ನನಗೆ ಉತ್ತರ ಕೊಡೋದಕ್ಕಾಗಲ್ಲ. ಹೀಗಾಗಿ ನಾವು ಒಂದು ಚೌಕಟ್ಟಿನಲ್ಲಿ ಇರುವಂಥವ್ರು, ಪೂರ್ತಿ ಸ್ವತಂತ್ರ ವ್ಯಕ್ತಿಗಳಲ್ಲ. ಹೀಗಾಗಿ ಆ ಚೌಕಟ್ಟಿನಲ್ಲಿ ಏನು ಸಾಧ್ಯ ಇದೆಯೋ ಆ ಪ್ರಶ್ನೆಗಳಿಗೆ ನಾನು ಖಂಡಿತ ಉತ್ತರ ಕೊಡ್ತೀನಿ. ಟಿಕೆಟ್ ತಪ್ಪಿದ್ದಕ್ಕೆ ಬೇಸರ ಇಲ್ಲ, ಆಸ್ ಯೂಶುವಲ್ ಕೆಲಸ ಮಾಡ್ತೀರಿ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ, ಪ್ರಚಾರಕ್ಕೆ ಹೋಗ್ತೀರಿ. ನಾನು ಹೇಳೋದಿಲ್ಲ, ಇಷ್ಟೊತ್ತು ಹೇಳಿದ್ದೀನಿ. ಅಲ್ಲ, ಅಂತಿಮವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ, ಪಕ್ಷದ ಪ್ರಚಾರಕ್ಕೆ ಹೋಗ್ತೀರಿ, ಇಲ್ಲಿನ ಅಭ್ಯರ್ಥಿನ ಗೆಲ್ಲಿಸೋ ಪ್ರಯತ್ನ ಮಾಡ್ತೀರಿ. ಮೋದಿ ಮತ್ತೊಮ್ಮೆ ಅಂತ ಹೇಳಿ ನಾವು ಪ್ರಚಾರ ಮೊದಲು ಮಾಡಿದೀವಿ. ಇದೇನು ಮೊದಲನೇ ಚುನಾವಣೆ ಅಲ್ಲ, ಬಹಳಷ್ಟು ಚುನಾವಣೆಗಳಲ್ಲಿ ನಾವು ಪ್ರಚಾರ ಮಾಡಿದೀವಿ. ಮೋದಿ ಮತ್ತೊಮ್ಮೆ ಬರಬೇಕು, ಮತ್ತೆ ನಮ್ಮ ದೇಶ ಜಗತ್ತಿನಲ್ಲಿ ಗೆಲ್ಲಬೇಕು. ಅದಕ್ಕಾಗಿ ನಮ್ಮ ಪ್ರಚಾರ ನಿರಂತರ. ಮೇಡಮ್, ಏನಾಗಿದೆ ಅಂದ್ರೆ ತೇಜಸ್ವಿ ಸೂರ್ಯ ಅವರ ಹೆಸರು ಗೊತ್ತಿಲ್ಲ ಬೆಂಗಳೂರು ದಕ್ಷಿಣದಲ್ಲಿ. ಆಲ್ಮೋಸ್ಟ್ ಆಲ್ ಒಂದು ಏನ್ ಬಿಂಬ ಆಗಿತ್ತು ಅಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರೇ ಬಹುತೇಕ ಫಿಕ್ಸ್ ಅನ್ನುವಂಥದ್ದು ಕೂಡ ಎಲ್ಲ ಸಾರ್ವಜನಿಕರಿಗೂ ಆಮೇಲೆ ನಿಮ್ಮ ಮತದಾರರಿಗೂ ಕೂಡ ಒಂದು ಮನವರಿಕೆ ಆಗಿತ್ತು. ಈಗ ತೇಜಸ್ವಿ ಸೂರ್ಯ ಮುಖ ಇಟ್ಟುಕೊಂಡು ಹೋದ್ರೆ ಇಲ್ಲೇ ಒಂದ್ ಕಡೆ ಇರುಸು ಮುರುಸು ಆಗಬಹುದು. ಈ ಸಂದರ್ಭದಲ್ಲಿ ನಿಮ್ಮನ್ನು ಬಂದು ಪುನಃ ಅವರು ಏನಾದ್ರು ಮನವರಿಕೆ ಮಾಡಿ ನೀವು ಕೂಡ ಬರೀ ಪ್ರಚಾರಕ್ಕೆ ಅಂತ ನಿಮ್ಮ ಒಂದು ಮುಖವಾಣಿಯನ್ನಾಗಿ ಇಟ್ಕೊಂಡು ಏನಾದ್ರು ಅವ್ರು ಚುನಾವಣೆಗೆ ಮುಂದಾದ್ರೆ ನೀವು ಹೋಗ್ತೀರಾ ಹೇಗೆ ಅಂತ ಅವ್ರ ಜೊತೆ? ನಾನು ಬಹುಶಃ ಇವೆಲ್ಲ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಸರಿ ಮೇಡಮ್. ಎಸ್, ಇದು ತೇಜಸ್ವಿನಿ ಅನಂತಕುಮಾರ್ ತಮ್ಮ ನಿವಾಸದ ಮುಂದೆ ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ರೀತಿ. ಎಸ್, ಅವರ ಕೊನೆಯ ದಿನದಲ್ಲಿ ಟಿಕೆಟ್ ತಪ್ಪಿರೋದು ಒಂದು ರೀತಿಯ ಬೇಜಾರಿದೆ. ಆದರೂ ಕೂಡ ಅದನ್ನು ತೋರಿಸಿಕೊಳ್ಳದೆ ನಾವು ಪಕ್ಷದ ನಿರ್ಧಾರಕ್ಕೆ ಬದ್ಧ, ಮೊದಲಿನಿಂದನೂ ಹಾಗೇನೇ ಬಂದಿದ್ದೀವಿ. 22 ವರ್ಷಗಳ ನನ್ನ ಸಾರ್ವಜನಿಕ ಜೀವನದಲ್ಲಿ, ಹಾಗೆ ನನ್ನ ಪತಿಯವರ 30 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ನಾವು ಪಕ್ಷದ ಸಿದ್ಧಾಂತಕ್ಕಾಗಿಯೇ ದುಡಿದಂತಹವರು. ಹಾಗಾಗಿ ಪಕ್ಷ ಏನು ಹೇಳ್ತದೆ ಅಷ್ಟನ್ನು ಮಾತ್ರ ಕೇಳ್ತೇವೆ ಅಂತ. ಆದರೆ ಅವರ ನಿವಾಸದ ಮುಂದೆ ಇರುವಂತಹ ಬೆಂಬಲಿಗರು ಆಕ್ರೋಶಿತರಾಗಿದ್ದಾರೆ. ತೇಜಸ್ವಿನಿ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿ ಈಗ ಕೊಡದೇ ಇದ್ದದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ.